ಸಿಂಧನೂರು ಕರ್ನಾಟಕದ ರಾಯಚೂರು ಜಿಲ್ಲೆಯ ಅತ್ಯಂತ ದೊಡ್ಡ ತಾಲೂಕು ಹಾಗೂ ವೇಗವಾಗಿ ಬೆಳೆಯುತ್ತಿರುವ ವಿಶ್ವ ಪ್ರಸಿದ್ಧ ನಗರ. ಹಂಪಿಯ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಸಿಂಧನೂರು ಒಂದು ಪ್ರಮುಖ ಕಂದಾಯ ಮತ್ತು ಆಡಳಿತ ಕೇಂದ್ರವಾಗಿತ್ತು. ರಾಯಚೂರು ಜಿಲ್ಲೆಯ ಮಸ್ಕಿ ಹತ್ತಿರವಿರುವುದರಿಂದ ಅಶೋಕ ಚಕ್ರವರ್ತಿಯ ಕಾಲದಲ್ಲೇ ಈ ನಗರ ಪ್ರಾಮುಖ್ಯತೆಯನ್ನು ಪಡೆದಿತ್ತು. 1950ರ ದಶಕದಲ್ಲಿ ತುಂಗಭದ್ರಾ ಎಡದಂಡೆ ಕಾಲುವೆ ಆರಂಭವಾದ ನಂತರ ವನಭೂಮಿಯಾಗಿದ್ದ ಈ ಪ್ರದೇಶವು ಇಡೀ ಏಷ್ಯಾದಲ್ಲೇ ಭತ್ತದ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿ ಭತ್ತದ ಕಣಜ ಎಂದೇ ಪ್ರಖ್ಯಾತಿಯನ್ನು ಪಡೆದಿದೆ. ಈ ಪ್ರದೇಶದ ಮಹತ್ತರವಾದ 2 ನದಿಗಳೆಂದರೆ ಕೃಷ್ಣ ಹಾಗೂ ತುಂಗಭದ್ರಾ. ಇಲ್ಲಿ 100 ರೈಸ್ ಮಿಲ್ಗಳಿದ್ದು ಇಲ್ಲಿನ ಭತ್ತ ವಿದೇಶಗಳಿಗೂ ರಫ್ತಾಗುತ್ತದೆ. ಇಂದು ಸಿಂಧನೂರು ಹೈದರಾಬಾದ್ ಕರ್ನಾಟಕ ಭಾಗದ ಪ್ರಮುಖ ಶಿಕ್ಷಣ ಕೇಂದ್ರವಾಗಿ ಬೆಳೆಯುತ್ತಿದೆ. ಟ್ರ್ಯಾಕ್ಟರ್ ಮಾರಾಟದಲ್ಲಿ ಏಷ್ಯಾದ ದೊಡ್ಡ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತದೆ. ಸಿಂಧನೂರಿನಲ್ಲಿ ಮಿನಿ ವಿಧಾನಸೌಧವನ್ನು ಕಣ್ತುಂಬಿಕೊಳ್ಳಬಹುದು. ಸಿಂಧನೂರಿನ ಅತ್ಯಂತ ಪ್ರಸಿದ್ಧ ದೇವಸ್ಥಾನವೆಂದರೆ ಅಂಬಾ ಭವಾನಿ ದೇವಿ ದೇವಸ್ಥಾನ. ಈ ದೇವಾಲಯವು ಸಾವಿರಾರು ಭಕ್ತರ ಆರಾಧನಾ ಕೇಂದ್ರವಾಗಿದೆ. ಪ್ರತಿ ವರ್ಷ ಇಲ್ಲಿ ನಡೆಯುವ ಅಂಬಾ ಭವಾನಿ ಜಾತ್ರೆ ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವವಾಗಿದೆ. ಸಿಂಧನೂರಿನ ಸಮೀಪದಲ್ಲಿರುವ ಸೋಮಲಾಪುರ ಅಂಬಾ ಮಠ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ. ತುಂಗಭದ್ರಾ ನದಿಯ ಸಮೀಪದಲ್ಲಿರುವ ಮುಕುಂದ ದೇವಸ್ಥಾನ ಮತ್ತು ಕೋಟೆ ಇತಿಹಾಸ ಪ್ರಸಿದ್ಧ ಸ್ಥಳವಾಗಿದೆ. ಸಿಂಧನೂರು ಪ್ರದೇಶದಲ್ಲಿ ಹನುಮಂತನಿಗೆ ಸಮರ್ಪಿತ ಹಲವಾರು ದೇವಸ್ಥಾನಗಳಿವೆ. ಈ ದೇವಸ್ಥಾನಗಳಲ್ಲಿ ಶನಿವಾರ ವಿಶೇಷ ಪೂಜೆ ಹಾಗೂ ಹನುಮ ಜಯಂತಿ ಉತ್ಸವ ನಡೆಯುತ್ತದೆ. ಸಾಮಾನ್ಯವಾಗಿ ಈ ದೇವಸ್ಥಾನಗಳು ಸ್ಥಳೀಯ ಗ್ರಾಮಗಳ ರಕ್ಷಕ ದೇವತೆಗಳಾಗಿ ಆರಾಧಿಸಲ್ಪಡುತ್ತವೆ. ಇಷ್ಟೆಲ್ಲ ವಿಶೇಷಗಳಿರುವ ನಮ್ಮ ನೆಲದ ಹೆಮ್ಮೆಯ ಸಿಂಧನೂರಿನಲ್ಲಿ ಜೀ ಕನ್ನಡದ ಕಾರ್ಯಕ್ರಮವನ್ನು ನಡೆಸುವುದು ನಮ್ಮ ವಾಹಿನಿಗೆ ಹೆಮ್ಮೆಯ ವಿಷಯ.